ಪಕ್ಷ ಏಕಾದಶಿ ಸರ್ವತ್ರ ಏಕಾದಶಿ ಇಂದುವಾಸರ ರೇವತಿ ನಕ್ಷತ್ರ ವ್ಯತಿಪಾತ ಯೋಗ ಭದ್ರಗಾಣ ಈ ವ್ಯತಿಪಾತ ಯೋಗ ಷಣ್ಣವತಿ ಶ್ರಾದ್ದದಲ್ಲಿ ಒಂದು ಬರುವಂತಹದ್ದು. ಸೊ ಇವತ್ತು ಒಂದು ತರ್ಪಣವನ್ನು ನೀಡುವುದಿದೆ. ಗೀತಾ ಜಯಂತಿ ಮಹಾಭಾರತದ ಯುದ್ಧ ಕುರುಕ್ಷೇತ್ರದಲ್ಲಿ ಎಲ್ಲ ಸಿದ್ಧವಾಗಿದೆ. ಅರ್ಜುನನಿಗೆ ವಿಷಾದ ಎಲ್ಲ ನಾನು ಕೊಡ್ಬೇಕಲ್ಲ ಅಂತ ಎಲ್ಲ ಹೇಳಿ ನನಗೆ ಇವಾಗ ಏನ್ ಮಾಡ್ಬೇಕು ಗೊತ್ತಿಲ್ಲ, ನೀನು ನನಗದನ್ನು ಅನುಗ್ರಹಿಸು ಅಂತ ಹೇಳಿದಾಗ ಅಲ್ಲಿಂದ ಶುರುವಾಗುವಂತಹದ್ದು ಗೀತೋಪದೇಶ. ಆ ಗೀತೋಪದೇಶ ಆಗಿದ್ದು ಈ ದಿವಸ. ಅದರಿಂದ ಭಗವದ್ಗೀತೆ ಈಗಾಗಲೇ ಸಾಮೂಹಿಕವಾಗಿ 11:30 1 ಗಂಟೆಯಲ್ಲಿ 700 ಶ್ಲೋಕಗಳನ್ನು ಪಾರಾಯಣ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ 8 ಆರಂಭ ಗೀತೆ ಭಗವದ್ಗೀತಾ ಹೋಮ ಯಾರೇನು ಬರ್ತಾರೋ ಕುತ್ಕೊಂಡು ಪಾರಾಯಣ ಮಾಡ್ತಾರೋ ಒಂದೊಂದು ಶ್ಲೋಕಕ್ಕೆ ಹೋಮ ನಡೆಯುತ್ತೆ. ನಾಳೆ ದಿವಸ ಹನುಮ ಜಯಂತಿ, ಚಂದ್ರ ಜಯಂತಿ ಎರಡು ಕೂಡ ಇದೆ. ನಾಳೆ ನಾಡಿದ್ದು ಚಂದ್ರ ಜಯಂತಿ, ನಾಳೆ ಇದು ಕೈಶಿಕ ದ್ವಾದಶಿ. ಇದು ಬೆಂಗಳೂರಿನ ಬಹಳ ವಿಶೇಷ. ಕೈಶಿಕ ದ್ವಾದಶಿ ಇದು ಪುರಾಣದಲ್ಲಿ ಬರುತ್ತೆ ಅಂತ. ಪ್ರದೋಷ ನಾಳೆ ದಿನ. ಸೊ ಅದರಿಂದ ಇವತ್ತು ನಾಳೆ ಸಾಯಂಕಾಲ 4 ಗಂಟೆ ತನಕ ಈ ಪಾಠದ ಆವೃತ್ತಿಯನ್ನು ನೀವು ಮಾಡೋದಕ್ಕೆ ಅವಕಾಶ ಇದೆ. ಆಮೇಲೆ ಅನಧ್ಯಯನ ಗುರುವಾರ ತಿರುಮಂಗಿ ಆಳ್ವಾರ್ತಿ ನಕ್ಷತ್ರ, ಶಿವದೀಪ ಆಗುತ್ತೆ. 5ನೇ ತಾರೀಕು ತಿರುಪ್ಪಾಣಾಳ್ವಾರ್ತಿ ನಕ್ಷತ್ರ, ಎಷ್ಟಿ ಕೂಡ ಆಗುತ್ತೆ. ಪ್ರಥಮೆ ವಿಷ್ಣು ದೀಪ ಇದೆ. ಸೊ ಮುಂದಿನ ಕ್ಲಾಸು ಆಕ್ಚುಲಿ ಶನಿವಾರ 6ನೇ ತಾರೀಕು ಆರಂಭ ಆಗುತ್ತೆ. ಇಲ್ಲಿ ವೆಂಕಟೇಶ್ ಬಂದಿದ್ದಾರೆ. ಎಲ್ಲ ಒಬ್ಬೊಬ್ಬರಾಗಿ ಶುರು ಮಾಡಿ ಎಲ್ಲ ಆವೃತ್ತಿ ಮಾಡಿ ಇವತ್ತು ನಾಳೆ ಪ್ರತಿಯೊಬ್ಬರು ಕೂಡ. ತಸ್ಮತ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಆಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಷ್ಣುವಂ ಬ್ರಹ್ಮಣ ಕೋಶೋಸಿ ಮೇಲಯಾ ವೀರಃ ಶ್ರುತಂ ಮೇ ಗೋಪಾಯ. ನೀನು ಕೊಂಚ ಗಿಟ್ಟವೇ వాళ్ళకి ಚೇರ್ ಮೇಲೆ ಇರ್ತದಲ್ಲ ಆಚೆ ಎಲ್ಲ ಕೊಂಚ ಮಾತ್ಕೊಂಡು